ಪುಟ್ಗೌರಿ ಖ್ಯಾತಿಯ ಸಾನಿಯವರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಇವತ್ತು ಅವ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಹೇಗಿದ್ದೀರಾ? ಹೇಗೆ ನಡೀತದೆ ಲೈಫು? ಚೆನ್ನಾಗಿದ್ದೀನಿ ಸರ್, ಥ್ಯಾಂಕ್ ಯು. ನೀವು ಹೇಗಿದ್ದೀರಾ? ನಮ್ಮ ಸಿನಿಮಾ ಗೌರಿ ಸಿನಿಮಾ ಆಫ್ಟರ್ ನಂತರ ಸಾನಿಯವರು ಏನೇನು ಮಾಡ್ತಾರೆ, ಪ್ರಾಜೆಕ್ಟ್ಗಳು ಏನೇನು ನಡೀತಾರೆ? ಪ್ರಾಜೆಕ್ಟ್ಸ್ಗಳು ಬರ್ತಾ ಇದೆ, ಅತಿ ಶೀಘ್ರದಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಾಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದ್ರ ಮೇಲೆ ಹೆಚ್ಚೇನು ಹೇಳೋಕ್ಕಾಗಲ್ಲ. ಮೇಡಮ್, ಇವಾಗಿನ ಪ್ರಸ್ತುತ ಜನ್ರೇಷನ್ ಬಗ್ಗೆ ಮಾತಾಡ್ತಾ ಹೋಗ್ಬೇಕು. ಯಾಕಂದರೆ ನೀವು ಕೂಡ ನೋಡ್ತಾ ಇದ್ದೀರಿ, ಸೋಷಿಯಲ್ ಮೀಡಿಯಲ್ಲಿ ಆ್ಯಕ್ಟಿವ್ ಆಗಿರುವಂಥವ್ರು. ಸೊ ಹಾಗಾಗಿ ಈಗ ದೇಶಾದ್ಯಂತ ಒಂದಿಷ್ಟು ಪ್ರೊಟೆಸ್ಟ್ಗಳಾಗ್ತಾ ಇದೆ, ನಡೀತಾ ಇದೆ. ಈ ಜೆನ್ಜಿ ಅನ್ನುವಂಥ ಒಂದು ರೆವಲ್ಯೂಷನ್ ನಡೀತಾ ಇದೆ. ಸೊ ಆ ಬಗ್ಗೆ ಏನು ಹೇಳ್ತೀರಿ? ಸರ್, ಅದನ್ನೇ ಇವಾಗಷ್ಟೇ ನಾನು ಒಬ್ರಿಗೆ ಹೇಳಿದೆ, ಯಾಕೆ ಅವ್ರು ಹೋರಾಟ ಮಾಡ್ತಾ ಇದ್ದಾರೆ, ಆ ಕಿಚ್ಚಲಿಂದ ಹುಡ್ಕೋತು, ಅದರಿಂದ ಏನು ಕಾರಣ ಇದೆ, ಗೌರ್ಮೆಂಟಿಂದ ಯಾವ ಥರ ಅವ್ರಿಗೆ ಪ್ರತಿಕ್ರಿಯೆ ಸಿಕ್ಕಿದೆ, ಎಲ್ಲನೂ ನಾವು ತಲೆಯಲ್ಲಿ ಇಟ್ಕೋಬೇಕಾಗತ್ತೆ. ಬಿಕಾಸ್ ಇವಾಗ ಪ್ರತಿಯೊಬ್ಬರ ಕೈಗೂ ಮೊಬೈಲ್ ಬಂದಿದೆ, ಪ್ರತಿಯೊಂದು ಎವಿಡೆನ್ಸು ಆನ್ಲೈನ್ ನಮಗೆ ಸಿಗ್ತಾ ಇದೆ. ಸೊ ಅದನ್ನು ನೋಡಿಕೊಂಡು ಪ್ರಾಬ್ಲಿ ಆ್ಯಸ್ ಅ ವ್ಯೂವರ್ ಯು ಶುಡ್ ಬಿ ಏಬಲ್ ಟು ಜಡ್ಜ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಟ್ ದ ಎಂಡ್ ಆಫ್ ದ ಡೇ ಪೊಲಿಟಿಕಲ್ ವಿಚಾರ ಅದು ಒಬ್ಬೊಬ್ರಿಗೂ ಒಂದೊಂದು ಮೈಂಡ್ ಸೆಟ್ ಇರುತ್ತೆ. ಬಟ್ ಆಲ್ವೇಸ್ ಬಿ ಆನ್ ದ ರೈಟ್ ಸೈಡ್ ಆಫ್ ದ ಹಿಸ್ಟ್ರಿ ಅಂತ ಕೇಳ್ಕೊತೀನಿ. ಈ ಒಂದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಅನ್ನೋದು ಹೇಗಾಗಿದೆ, ಒಂದು ದೊಡ್ಡ ಹೋರಾಟಕ್ಕೂ ಕೂಡ ವೇದಿಕೆ ಆಗುತ್ತೆ. ಜೊತೆಗೆ ಅದನ್ನು ನೆಗೆಟಿವ್ ಆಗಿ ಬಳಸೋದು ಕೂಡ ವೇದಿಕೆ ಆಗಿ ಇರುವಂಥದ್ದು. ನೀವು ಕೂಡ ಸಾಕಷ್ಟು ಕಮೆಂಟ್ಸ್ಗಳನ್ನು ಆ ಥರದ್ದು ಎದುರಿಸಿದ್ದು, ಫೇಸ್ ಮಾಡಿದಂಥ ಉದಾಹರಣೆಗಳು ಕೂಡ ಇದೆ. ನೀವು ಸಾಕಷ್ಟು ಬಾರಿ ಅದ್ರ ಬಗ್ಗೆ ಮಾತಾಡಿದಂಥ ಉದಾಹರಣೆಗಳು ಕೂಡ ಇದೆ. ಹಾಗಾಗಿ ಈಗಿನ ಜನ್ರೇಷನ್ ನಮ್ಮ ಥರದ ಯಂಗ್ಸ್ಟರ್ಸ್ಗಳು ಹೇಗೆ ಅದನ್ನು ಯುಟಿಲೈಸ್ ಮಾಡಬೇಕು ಅಂತ ಅನಿಸುತ್ತೆ ನಿಮ್ಮ ಪ್ರಕಾರ? ಸರ್, ಇವಾಗ ಈ ಹೋರಾಟನೇ ಒಂದು ದೊಡ್ಡ ನಿಮಗೆ ಉದಾಹರಣೆ, ಹೆಂಗೆ ಅವರು ಒಳ್ಳೆಯದಕ್ಕೆ ಉಪಯೋಗಿಸ್ಕೊಂಡಿದ್ದಾರೆ ಅಂತ. ನಾವು ಸೋಷಿಯಲ್ ಮೀಡಿಯಲ್ಲಿ ನೋಡ್ತಿರ್ಬೇಕಾದ್ರೆ ಏನೇನೋ ನಿಮಗೆ ಫ್ಯಾಬ್ರಿಕೇಟೆಡ್ ನ್ಯೂಸು ಬರುತ್ತೆ, ಫಾಲ್ಸ್ ನ್ಯೂಸು ಬರುತ್ತೆ. ಎಲ್ಲರ ಕೈಯಲ್ಲಿ ಫೋನ್ ಬಂದ ತಕ್ಷಣ ತಮಗೆ ತಾವೇ ಜರ್ನಲಿಸ್ಟ್ಗಳು ಅಂತ ಅಂದ್ಕೊಂಡಿರೋರು ಇಷ್ಟೊಂದು ಜನ ಇರ್ತಾರೆ. ಬೇಸಿಕ್ ಮೀಡಿಯಾ ರೂಲ್ಸ್ ಬಗ್ಗೆ ಗೊತ್ತಿಲ್ಲದೆ ಇರೋರು ವಿಡಿಯೋ ಮಾಡಿ ಹಾಕೋರು ಇರ್ತಾರೆ. ಇಂಥ ಒಂದು ಪರಿಸ್ಥಿತಿಲಿ AI ಎಲ್ಲ ಜಾಸ್ತಿ ಆಗ್ತಿರ್ಬೇಕಾದ್ರೆ, ಡೀಪ್ ಫೇಕ್ ಎಲ್ಲ ಜಾಸ್ತಿ ಆಗ್ತಿರ್ಬೇಕಾದ್ರೆ ಇನ್ನು ಫಸ್ಟು ನಮ್ಮ ಮನಸ್ಥಿತಿನ ನಾವು ಗಟ್ಟಿಯಾಗಿ ಇಟ್ಕೋಬೇಕಷ್ಟೆ. ಯಾಕಂದರೆ ಏನು ನೋಡಿದ್ರೂ ನಾವು ವಿ ಕ್ಯಾನ್ ಈಸಿಲಿ ಬಿ ಇನ್ಫ್ಲೂಯೆನ್ಸ್ಡ್. ಸೋಷಿಯಲ್ ಮೀಡಿಯಾ ನಿಜವಾದ ಜಗತ್ತಲ್ಲ, ಹಾಗಂತ ಅದು ನಿಜ ತೋರಿಸೋದೂ ಇಲ್ಲ ಅಂತಲ್ಲ. ಎಷ್ಟೊಂದು ಕಡೆ ನಿಮ್ಗೆ ನಿಜನೂ ತೋರಿಸ್ತಾ ಇರುತ್ತೆ, ಎಷ್ಟೊಂದು ಕಡೆ ನಿಮಗೆ ಬೇಡದಿರೋ ಇನ್ಫಾರ್ಮೇಷನು ತೋರಿಸ್ತಾ ಇರುತ್ತೆ, ಎಷ್ಟೊಂದು ಕಡೆ ನಿಮಗೆ ಕುಗ್ಸೋ ಇನ್ಫಾರ್ಮೇಷನು ತೋರಿಸ್ತಾ ಇರುತ್ತೆ. ಸೊ ಅದು ನಿಮ್ಮ ಮನಸ್ಥಿತಿ ಪ್ರಕಾರ ನೀವು ಅದನ್ನು ಏನಂತಾರೆ, ಯು ಕ್ಯಾನ್ ವೇ ಇಟ್. ನಿಮ್ಮ ಮನಸ್ಥಿತಿ ಗಟ್ಟಿಯಾಗಿದ್ದರೆ ಯು ವಿಲ್ ನೋ ಇಫ್ ಯುವರ್ ಇಂಟ್ಯೂಷನ್ ಇಸ್ ರೈಟ್. ಆಲ್ಸೋ ವೆನ್ ಯು ಫ್ಯಾಕ್ಟ್ ಚೆಕ್, ಅದೆಲ್ಲ ಬಿಟ್ಬಿಡಿ, ಅದು ಬೇರೆ ವಿಚಾರ, ಸ್ಪಿರಿಚುಯಾಲಿಟಿ ಆಗುತ್ತೆ. ಫ್ಯಾಕ್ಟ್ ಚೆಕ್ ಮಾಡಿದಾಗ ಅಥವಾ ಫ್ಯಾಕ್ಟ್ ಚೆಕ್ ವೆಬ್ಸೈಟ್ಸ್ಗಳಿರುತ್ತಲ್ಲ, ಅಲ್ಲಿ ಹಾಕಿ ನೀವು ನೋಡಿದಾಗ ಇದು ನಿಜಾನ ಅಲ್ವಾ ಅಂತ ನಿಮ್ಗೆ ಗೊತ್ತಾಗುತ್ತಲ್ವಾ. ಸೊ ದಟ್ ಈಸ್ ಇಂಪಾರ್ಟೆಂಟ್. ಈ ಫ್ಯಾಕ್ಟ್ ಚೆಕ್ ವೆಬ್ಸೈಟ್ಸ್ಗಳ ಬಗ್ಗೆ ಇನ್ಫಾರ್ಮೇಷನ್ನ ನಾವು ಜನಕ್ಕೆ ಆ್ಯಕ್ಚುಲಿ ಇನ್ನೂ ತಲುಪಿಸ್ಬೇಕು ಅಂತ ಕೇಳ್ಕೊತೀವಿ. ಈ ಜೆನ್ಜಿ ಕ್ಯಾರೆಕ್ಟರ್ ಬಗ್ಗೆ ಒಂದೆರಡು ಚಿಕ್ಕದಾಗಿ ನೀವು ಮಾತಾಡೋದ್ರ ಜೊತೆಗೆ ಈಗಿನ ಕರ್ನಾಟಕದಲ್ಲಿ ಪ್ರಸ್ತುತ ನಡೀತಿರೋಂಥ ಡೆವಲಪ್ಮೆಂಟ್ಸ್ಗಳ ಬಗ್ಗೆ ಹೇಳ್ತಾ ಹೋದರೆ, ಈ ಕಾವೇರಿಯ ಇಶ್ಯೂ ಮತ್ತೊಮ್ಮೆ ಪ್ರತಿ ವರ್ಷ ಕೂಡ ಅದೊಂದು ಇಶ್ಯೂ ಆಗಿ ಬರ್ತಾನೆ ಇರುತ್ತೆ. ನಾವು ನೋಡಿ ಈ ಸರಿ ಅಂತೂ ಎಸ್ಪೆಷಲಿ ಮಳೆ ಇಲ್ಲ ಅನ್ನೋ ದೃಷ್ಟಿಯಿಂದ ಕಾವೇರಿ ನೀರಿಗೋಸ್ಕರ ಹೋರಾಟ ಶುರುವಾಗಿದೆ. ಸೊ ಸಾನೆ ಅವರು ಹೇಗೆ ಇದಕ್ಕೆ ಸಪೋರ್ಟ್ ಮಾಡ್ತಾರೆ ಅಂತ? ಅಂದರೆ ನಾನು ಈಗಷ್ಟೇ ಅವ್ರಿಗೆ ಹೇಳ್ತಾ ಇದ್ದೆ, ಫಸ್ಟು ನಾವೊಂದು ಫ್ಲೈಟ್ ಕೆಳಗಡೆ ಹೋಗ್ತಿರ್ಬೇಕಾದ್ರೆ ಅಂದಾಗ ಫಸ್ಟ್ ಏನಂತಾರೆ, ಫಸ್ಟ್ ನಿಮಗೆ ನೀವು ಏರ್ ಮಾಸ್ಕನ್ನು ಹಾಕ್ಕೊಳ್ಳಿ, ಆಮೇಲೆ ಪಕ್ಕದಲ್ಲಿರೋರಿಗೆ ನೀವು ಹೆಲ್ಪ್ ಮಾಡಿ ಅಂತ ಅಲ್ವಾ. ಸೊ ಆ ವಿಚಾರನ ಎಲ್ಲೂ ಅಳವಡಿಸ್ಕೊಂಡ್ರೆ ಸರಿ ಇರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇದು ಈಗಿನ್ನೂ ನಡೆದಿರೋ, ನೀವೇ ಹೇಳಿದಾಗೆ ಎಷ್ಟೋ ವರ್ಷಗಳಿಂದ ನಡೀತಾ ಇರೋವಂಥ ಇದು. ಸೊ ಎರಡೂ ಕಡೆಗೆ ಪ್ರಾಬಬ್ಲಿ ಒಂದು ಸಮತೋಲನವಾದ ಒಂದು ಡಿಸಿಷನ್ ತೊಗೊಂಡ್ರೆ ಇಟ್ ವಿಲ್ ಬಿ ಪ್ರಾಬ್ಲಿ ನೈಸ್ ಅಂತ ಹೇಳ್ಬೋದು. ಬಟ್ ಅಟ್ ದ ಸೇಮ್ ಟೈಮ್ ನಾನು ಫಸ್ಟ್ ಹೇಳ್ದಾಗೆ ಅದನ್ನು ಅಳವಡಿಸ್ಕೊಂಡ್ರೆ ನಮಗೂ ಒಳ್ಳೇದಾಗುತ್ತೆ, ಪ್ರಾಬ್ಲಿ ಅವ್ರಿಗೂ ಗೌರ್ಮೆಂಟ್ ಯಾವ ಥರ ಡಿಸಿಷನ್ ತೊಗೊಳುತ್ತೆ ಅಂತ ನೋಡಿಕೊಂಡು ಅವ್ರಿಗೂ ಒಳ್ಳೇದು ಮಾಡೋ ಥರ ಮಾಡ್ಕೋಬೋದು. ಇನ್ನೊಂದು ಮುಖ್ಯವಾಗಿ ಕೇಳಬೇಕು, ಯಾಕಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಈಗ ಪ್ರಸ್ತುತ ನಡೀತಾ ಇರುವಂಥ ಬೆಳವಣಿಗೆ ಅಂದರೆ ಹೀರೋಯಿನ್ಗಳಿಗೆ ಅವಕಾಶಗಳು ತುಂಬ ಕಡಿಮೆ ಆಗ್ತಾ ಇದೆ, ಅಥವಾ ಏನು ಯಂಗ್ಸ್ಟರ್ಸ್ಗಳು ಸಿನಿಮಾಗಳು ಬರ್ತಾ ಇಲ್ಲ. ಸೊ ಈ ಥರದ್ದೆಲ್ಲ ಚರ್ಚೆಗಳು ನಡೀತಾ ಇದೆ. ಸೊ ಸಾನೆ ಅವರು ಏನು ಹೇಳ್ತೀರಿ? ಖಂಡಿತವಾಗ್ಲೂ ಅವಕಾಶಗಳು ಕಡಿಮೆ ಆಗ್ತಿದೆ ಅನ್ನೋದಕ್ಕಿಂತ ಹೀರೋಯಿನ್ಗಳಿಗಿರಲಿ ಸರ್, ರೈಟರ್ಸ್ಗೆ ಅವಕಾಶಗಳಿಲ್ಲ. ಹಲವಾರು ಜನ ಒಂಥರ ತುಂಬ ಟ್ಯಾಲೆಂಟೆಡ್ ರೈಟರ್ಸ್ ಇರ್ತಾರೆ, ಆದರೆ ಅವರಿಗೆ ಪ್ರೊಡ್ಯೂಸರ್ ತರೋಕ್ಕಾಗ್ತಾ ಇರಲ್ಲ. ಒಂದು ಪ್ರಾಬ್ಲಮ್ಮು ನಾವು ಆಡಿಯನ್ಸ್ ಮೇಲೂ ಹೇಳೋಕ್ಕಾಗಲ್ಲ. ಪ್ರಾಬ್ಲಿ ಎಷ್ಟೊಂದು ಕಡೆ ನಾವು ಚೆನ್ನಾಗಿರೋ ಸಿನಿಮಾ ಮಾಡಿದಾಗೂ ಆಡಿಯನ್ಸ್ ಬಂದು ನೋಡಿಲ್ಲ. ಪ್ರಾಬ್ಲಿ ನಮಗೆ ಮಾರ್ಕೆಟಿಂಗ್ ಮಾಡೋಕೆ ಅಷ್ಟು ದುಡ್ಡಿರಲ್ವೇನೋ, ಅವ್ರು ಬಂದು ನೋಡಲಿ ಅಂತ ಆಶಿಸಿರ್ತೀವಿ, ಏನೋ ವರ್ಡ್ ಆಫ್ ಮೌತ್ ಆಗುತ್ತೆ ಅಂತ ಆಶಿಸಿರ್ತೀವಿ, ಓಕೆ. ಬಟ್ ದ ಸೇಮ್ ಟೈಮ್ ನಾವೇ ಕೆಟ್ಟ ಸಿನಿಮಾ ಕೊಟ್ಬಿಟ್ಟು
ಆಡಿಯನ್ಸ್ ಬಂದು ನೋಡಿ ಅಂತ ನಾವು ಕೇಳ್ಕೊಂಡಾಗಲೂ ನಿಜವಾಗ್ಲೂ ಆಡಿಯನ್ಸ್ ಬಂದು ನೋಡೋಲ್ಲ. ಸೊ ರೈಟರ್ಸ್ಗಳಿಗೆ ನಾವು ಫಸ್ಟು ಪ್ರಾಮುಖ್ಯತೆ ಕೊಟ್ಟು ಅವ್ರಿಗೆ ಹೆಚ್ಚು ಏನೋ ಒಂದು ಅವಕಾಶಗಳನ್ನ ಸೃಷ್ಟಿಸ್ಕೊಟ್ಟು ಪ್ರಾಬ್ಲಿ ಅವ್ರ ಪೇ ಕೂಡ ನಾವೆಲ್ಲೋ ಒಂದು ಕಡೆ ಮಾತಾಡಬೇಕಾಗುತ್ತೆ. ಇಟ್ಸ್ ವೆರಿ ಲೋ. ಅದು ಕೂಡ ನಾವು ಸರಿ ಮಾಡ್ಕೊಳ್ತಾ ಬಂದರೆ ತಾನಾಗಿ ತಾನೇ ಒಂದು ಏರಿಯಾ ಕ್ರಿಯೇಟ್ ಆಗುತ್ತೆ ವೆರ್ ದೇರ್ ಆರ್ ಗುಡ್ ಸ್ಟೋರೀಸ್ ಇದ್ದಂಗೆ ನಿಮಗೆ ಬೇರೆ ಬೇರೆ ಅವಕಾಶಗಳನ್ನ ಅಂದರೆ ಬೇರೆ ಬೇರೆ ಆರ್ಟಿಸ್ಟ್ಗಳನ್ನ ನೀವು ಹುಡ್ಕೊಂಡು ಹೋಗ್ಬೇಕಾಗತ್ತೆ. ಆಗ ಒಂದು ಕಡೆ ಎಲ್ಲೋ ಒಂದು ಕಡೆ ನಮಗೂ ಆ ಅವಕಾಶ ಸೃಷ್ಟಿಸ್ಕೋಬೋದು ಅನ್ನೋ ಒಂದು ಇಟ್ಸ್ ಅ ವೆರಿ ಲಾಂಗ್ ಟರ್ಮ್ ಪ್ರಾಸೆಸ್. ಬಟ್ ನಮಗೆ ಇವಾಗ ಸಿಕ್ಕಿಲ್ಲ ಅಂದರೂ ಪರವಾಗಿಲ್ಲ, ಮುಂದೆ ಬರೋರ್ಗಾದರೂ ಅದಿರಬೇಕಲ್ಲ, ದಟ್ ದೇ ಕ್ಯಾನ್ ಡೂ ಸಮಥಿಂಗ್ ಇನ್ ಕನ್ನಡ ಇಂಡಸ್ಟ್ರಿ ಅನ್ನೋದು. ಥ್ಯಾಂಕ್ ಯು ಸರ್. ಸುದಿಷ್ಟು ನಟಿ ಸಾನ್ಯವರ ಮಾತುಗಳು. ಕ್ಯಾಮರ್ಸನ್ನು ವಿನೋದ್ ಜೊತೆಗೆ ವಿಜಯ್ ಪಟ್ಟದ ರೆಸ್ಟೋರೆಂಟ್ಸ್ ಅವರ ನ್ಯೂಸ್ ಬೆಂಗಳೂರು.